ಎಲ್ರಿಗೂ ನಮಸ್ಕಾರ. ನಾನು ಬಸವರಾಜ್. ಮತ್ತೊಂದು ಹೊಸ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. We want Maheshmati for our business extension. ಒಡೆಯ, ನಮ್ಮ ಒಬ್ಬ ಶತ್ರು ಸತ್ತು ಹೋಗಿದ್ದಾನೆ. ಆದರೆ ಇನ್ನೊಬ್ಬ ಶತ್ರುವಿನ ಮಗ ಸಿಂಹಾಸನವನ್ನೇರಿದ್ದಾನೆ. ನಮ್ಮ ಹಾಗೆ ತೀರುವ ತನಕ, ನಮ್ಮ ತಂದೆ ಕಾಲಕ್ಕೆ ಸಾವಿಗೆ ನ್ಯಾಯ ಕೊಡಿಸುವ ತನಕ ಇಲ್ಲಿಂದ ಹಿಂತಿರುಗಲಾರೆ. ನಿಮ್ಮೊಂದಿಗೆ ನಾನಿದ್ದೇನೆ. ಹೌದು, ಮಹೇಶ್ಮತಿಯ ಮೇಲೆ ನನಗೂ ಅಷ್ಟೇ ಹಾಗೆ ಇದೆ. ನನ್ನ ಮಗ ಬಲ್ಲಾಳ ದೇವನನ್ನು ಕೊಂದ ಅವನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ. ಭಲೇ ರಾಜಕುಮಾರ, ನೀವು ಬೇಟೆಗೆ ಹೋಗಲು ಹೇಳಿ ಕಳಿಸಿದಿರಂತೆ. ನಡೆಯಿರಿ, ನಾನು ಬರುತ್ತೇನೆ ನಿಮ್ಮೊಂದಿಗೆ. ಅದು ನನ್ನ ಬಹುದಿನದ ಬಯಕೆ. ನಿಮ್ಮಿಂದ ಸಾಧ್ಯವಾಗುವುದಾದರೆ ಈಗಲೇ ನಡೆಯಿರಿ, ಬರುತ್ತೇನೆ. ಈ ರಾಜ್ಯದ ಸೇನಾಧಿಪತಿಯಾಗಿ ಅಷ್ಟು ಮಾಡಲು ಸಾಧ್ಯವಿಲ್ಲವೇ? ನಡೆಯಿರಿ. ಆದರೆ ಮಹಾರಾಜರ ಅನುಮತಿಯನ್ನು ನಾವು ಮೊದಲೇ ಪಡೆಯಬೇಕಿತ್ತಲ್ಲವೇ? ಅವರಿಗೆ ನಾನು ಹೇಗಾದರೂ ಒಪ್ಪಿಸುತ್ತೇನೆ. ನಿನ್ನ ಆಸೆ ಈಡೇರಿದರೆ ಸಾಕು. ಅರಣ್ಯದಲ್ಲಿ ಮುಂದೆ ಹೋಗುವುದು ಅಪಾಯಕಾರಿ. ನೀವು ಇಲ್ಲೇ ಬೇಟೆಯನ್ನು ಶುರು ಮಾಡಬಹುದು. ನಾನು ಹೇಳಿದಷ್ಟೇ ಮಾಡುವುದು ನಿನ್ನ ಕರ್ತವ್ಯ. ಆದರೆ ಬೇಟೆಗೆ ರಾಜಕುಮಾರರನ್ನು ಮುಂದಿನ ಅರಣ್ಯಕ್ಕೆ ಕರೆದುಕೊಂಡು ಹೋಗಲಾರೆ. ನನ್ನ ಮಾತಿಗೆ ಎದುರು ವಾದಿಸುವ ನೀನೇಕೆ ಬೇಕು? ತೊಲಗು ಇಲ್ಲಿಂದ, ನಾವೇ ಹೋಗುತ್ತೇವೆ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಜೈ ಕರ್ನಾಟಕ ಮಾತೆ. ನಿಮ್ಮ ಅಪ್ಪಣೆ ಪಡೆಯಬೇಕಿತ್ತು, ದಯವಿಟ್ಟು ಕ್ಷಮೆ ಇರಲಿ. ಮಂತ್ರಿಗಳೇ, ರಾಜಕುಮಾರರು ಬಯಸಿದರೆಂದು ಕಾಡಿಗೆ ಕರೆದುಕೊಂಡು ಹೋದೆ. ಆದರೆ ಹುಲಿಯವರನ್ನು ಎಳೆದುಕೊಂಡು ಹೋಯಿತು. ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೆ ಅಂದರೆ ಯುವ ರಾಜಕುಮಾರರು ಮತ್ತೆ ಹಿಂದಿರುಗುವುದಿಲ್ಲ. ಮಹಾರಾಜರಿಗೆ ವಂದನೆಗಳು. ಚೀನಾ ದೇಶಕ್ಕೆ ತೆರಳಿದ್ದ ನಮ್ಮ ದೂತರು ಬರಿಗೈಯಿಂದ ಬರಲಿದ್ದಾರೆ. ನಾವು ಶಸ್ತ್ರಾಸ್ತ್ರಗಳಿಗಾಗಿ ಮಾಡಿಕೊಳ್ಳಬೇಕಿದ್ದ ಒಪ್ಪಂದವನ್ನು ಚೀನಾ ದೇಶದ ರಾಜ ತಿರಸ್ಕಾರಗೊಳಿಸಿದ್ದಾನೆ. ಇರಲಿ, ಮೊದಲು ಸೇನಾಧಿಪತಿಗಳನ್ನು ವಿಚಾರಿಸಿ ನಂತರ ಇದರ ಬಗ್ಗೆ ಹೇಳುತ್ತೇನೆ. ಧನ್ಯವಾದಗಳು ಒಡೆಯ. ವಂದನೆಗಳು ಮಹಾರಾಜ.
ನೀವು ಇವನನ್ನು ಕಾಪಾಡುತ್ತೀರೆಂದು ನನಗೆ ನಂಬಿಕೆ ಇತ್ತು. ಸೇನಾಧಿಪತಿಗಳು ನನಗೆ ಎಲ್ಲವೂ ತಿಳಿದಿದೆ. ಸೇನಾಧಿಪತಿಗಳನ್ನು ರಾಜ್ಯಸಭೆಗೆ ಕರೆತನ್ನಿ. ತಲತಲಾಂತರದಿಂದ ನೀವು ನಿಮ್ಮ ವಂಶಸ್ಥರು ನಮ್ಮ ರಾಜ್ಯಕ್ಕೆ ಸೇನಾಧಿಪತಿಗಳಾಗಿ ಕಾರ್ಯನಿರ್ವಹಿಸಿದ್ದೀರಿ. ಯಾಕೆ ಹುಚ್ಚಾಟ? ಒಡೆಯ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಮಹಾರಾಣಿಯವರ ಆಜ್ಞೆಯಂತೆ ನಾನು ಏನು? ಮಹಾರಾಣಿಯವರು ಮಹೇಸ್ಮತಿ ಯುವರಾಜನನ್ನು ಕೊಲ್ಲಲು ಹೇಳಿದರೆ? ಹೌದು ಒಡೆಯ. ಹೌದು, ನಾನೇ ಅವನನ್ನು ಕೊಲ್ಲಲು ಹೇಳಿದ್ದೆ. ಅವನು ನಮ್ಮ ರಾಜ್ಯಕ್ಕೆ ಬಂದಾಗಿಂದಲೂ ಒಬ್ಬರಲ್ಲಾದ್ರೂ ನೆಮ್ಮದಿ ಇದೆ? ನನಗೆ ಮಕ್ಕಳಿಲ್ಲ ಎಂದು ತಿಳಿದಿದ್ದು ನೀವು ಬೇರೆ ರಾಜ್ಯದವರನ್ನು ಕರೆಸಿ ಏನು ಮಾಡುತ್ತಿದ್ದೀರಿ? ಆದ್ದರಿಂದಲೇ ಅವನನ್ನು ನಾನು ಕೊಲ್ಲಲು ಹೇಳಿದೆ. ನಾವು ಕನ್ನಡಿಗರು ಕೊಟ್ಟ ಮಾತಿಗೆ ಸಮಯವನ್ನಷ್ಟೇ ಅಲ್ಲ, ಸಮರದಲ್ಲಿ ಸಾವಿಗೂ ಸಿದ್ಧರಿರುತ್ತೇವೆ. ಅಂತ ವಂಶದಲ್ಲಿ ಹುಟ್ಟಿರುವ ನೀನು ಹೀಗೆ ಮಾಡುತ್ತೀಯೆಂದು ಅಂದುಕೊಂಡಿರಲಿಲ್ಲ. ಆಚೆ ಹಾಕಿ ಮೊದಲು ಇವನ ಬಗ್ಗೆ ನಿನಗೇನು ತಿಳಿದಿದೆ? ಇವನ ತಂದೆಯ ಬಗ್ಗೆ ನಿನಗೇನು ತಿಳಿದಿದೆ? ಮಹೇಂದ್ರ ಬಾಹುಬಲಿಗೆ ಪಟ್ಟಾಭಿಷೇಕವಾಗಿ ಮಹಿಷ್ಮತಿಯ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಸಂತಸದಿಂದ ಬದುಕುತ್ತಿದ್ದರು. ಅಂದು ಊರ ಹಬ್ಬ. ಮಹಾರಾಣಿಯವರಿಗೆ ವಂದನೆಗಳು. ನೀವು ಹೇಳಿ ಕಳುಹಿಸಿದಂತೆ ನಮ್ಮ ರಾಜ್ಯದ ವಿದ್ವಾಂಸರನ್ನು ಕರೆತಂದಿದ್ದೇನೆ. ಅಮ್ಮ, ಯಾರಿಗಾಗಿ ಇವರನ್ನು ಕರೆಸಿದೆ? ಮಹೇಂದ್ರ, ಈ ರಾಜ್ಯವಾಳಲು ಬರೇ ವೀರತ್ವ ಇದ್ರೆ ಸಾಲದು, ರಾಜ ನೀತಿ ತತ್ವಗಳ ಬಗ್ಗೆ ಅರಿವಿರಬೇಕು. ನಿನ್ನ ಯೋಚನೆಗಳು ಅಪಾರ. ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ನಮ್ಮ ರಾಜ್ಕುಮಾರನಿಗೆ ಸರಿ ಹೊಂದುವ ಒಬ್ಬ ರಾಜ್ಕುಮಾರಿಯನ್ನು ಹುಡುಕಿ. ದಯವಿಟ್ಟು ಕ್ಷಮೆ ಇರಲಿ, ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ನಾನು ಈಗಾಗಲೇ ಗಂಧರ್ವ ವಿವಾಹವಾಗಿದ್ದೇನೆ. ಹೌದೇ? ಹಾಗಿದ್ರೆ ಯಾರು ಪುತ್ರ ಆ ನಿನ್ನ ಮನಗೆದ್ದ ಅದೃಷ್ಟವಂತೆ? ಆವಂತಿಕ, ನೀನಾದರೂ ಈ ವಿಷಯ ಹೇಳಬಾರದಿತ್ತೆ? ನೀವೇ ನೋಡಿದಿರಲ್ಲ ಅತ್ತಿಗೆ ಸಮಯ ಹೇಗಿತ್ತೆಂದು. ನಾನು ಈ ರಾಜ್ಯಕ್ಕೆ ಬರಲು ಇವಳೇ ಕಾರಣ ಅಮ್ಮ. ನಾವು ಅಜ್ಜಿಯಾಗುತ್ತಿದ್ದೇವೆ, ಮೊದಲು ಅವರಿಗೆ ದೃಷ್ಟಿ ತೆಗೆಯಿರಿ. ಪುತ್ರ, ನಾವು ಬಿಲ್ಲು ಹಿಡಿದರೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಬೇಕು. ಹಾಗಿರಬೇಕು ನಮ್ಮ ಗುರಿ. ಹೂಡು ಬಾಣ. ನಿಮ್ಮ ತಾತನಂತೆ ಬಿಲ್ ವಿದ್ಯೆಯಲ್ಲಿ ನಿನ್ನನ್ನು ಸೋಲಿಸಲು ಯಾರೂ ಇರಬಾರದು. ನಮ್ಮ ತಾತ ಅಷ್ಟೊಂದು ವೀರರಾಗಿದ್ದರೆ ಅಪ್ಪಾಜಿ? ಹೌದು, ಅವರ ವೀರತ್ವಕ್ಕೆ ಯಾರೂ ಸಾಟಿ ಇಲ್ಲ. ನಮ್ಮ ಸಾಮಂತ ರಾಜರಾದ ಕಣ್ಣನೂರಿನ ಮಹಾರಾಣಿಯವರು ಮಗುವಿಗೆ ಜನ್ಮ ನೀಡಿ ಮರಣವಪ್ಪಿದ್ದಾರೆ. ನಿಮಗೆ ನಾಮಕರಣಕ್ಕಾಗಿ ಬರ ಹೇಳಿದ್ದಾರೆ. ಖಂಡಿತವಾಗಿ ಬರುತ್ತೇವೆ. ತಾಯಿಯನ್ನು ಕಳೆದುಕೊಂಡಿರೋ ಮಗುವಿನ ಕಷ್ಟ ನಮಗೂ ಗೊತ್ತು. ಸಿದ್ಧ ಮಾಡಿ ಎಲ್ಲವನ್ನು. ಅಮರೇಂದ್ರ, ನೀನು ಅಮ್ಮನೊಂದಿಗೆ ಬರುತ್ತೀಯೋ? ನಾನು ಅಪ್ಪನೊಂದಿಗೆ ಇರುತ್ತೇನೆ ಅಮ್ಮ. ಆಗಲಿ, ಕೆಲ ದಿನ ನಮಗೂ ವಿಶ್ರಾಂತಿ ಸಿಕ್ಕಂತಾಗುತ್ತೆ. ಹೋಗಿ ಬನ್ನಿ ಅಮ್ಮ. ಮಹಾರಾಜರೇ, ಮಹಾರಾಣಿಯವರ ರಕ್ಷಣೆಗಾಗಿ ನಾನು ಅವರೊಂದಿಗೆ ಹೋಗುತ್ತೇನೆ. ಮಹಾರಾಜರಿಗೆ ವಂದನೆಗಳು. ಕನ್ನಡ ದೇಶದ ವಿರಾಟ ಚಕ್ರವರ್ತಿಯಿಂದ ಮನವಿಯೊಂದು ಬಂದಿದೆ. ಹೌದೇ? ಹಾಗಿದ್ದರೆ ವಿಷಯ ತಿಳಿಸಿ. ಮಹಿಷ್ಮತಿಯ ಮಹಾರಾಜರಿಗೆ ನಮಸ್ಕಾರಗಳು. ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ದೇಶಗಳಿಂದ ಕತ್ತಿಯನ್ನು ಆಮದು ಮಾಡಿಕೊಳ್ಳಲಾಗಿದೆ. ಅವುಗಳ ಗುಣಮಟ್ಟ ತಿಳಿಯಲು ಕತ್ತಿ ಯುದ್ಧದ ವೀರನಾದ ಕಟ್ಟಪ್ಪನನ್ನು ನಮ್ಮ ರಾಜ್ಯಕ್ಕೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಖಂಡಿತ, ಹೋಗಿ ಬನ್ನಿ ಕಟ್ಟಪ್ಪ. ಅವರು ನಿಮ್ಮ ಕತ್ತಿ ವಿದ್ಯೆಗೆ ಕೊಟ್ಟ ಗೌರವವನ್ನು ಉಳಿಸಿಕೊಳ್ಳಿ. ಅವಶ್ಯವಾಗಿ ಹೋಗುತ್ತೇನೆ. ಅರಮನೆಯಲ್ಲಿ ರಾಜಮಾತೆ ಇಲ್ಲ. ನಾನು ಈಗ ಹೋಗುತ್ತಿದ್ದೇನೆ. ಜಾಗರೂಕರಾಗಿರಿ. ಅಸ್ಲಾಂ ಖಾನ್, ಹೇಗಿದ್ದೀಯ ಕಟ್ಟಪ್ಪ? ನಮ್ಮ ರಾಜ್ಯಕ್ಕೆ ನಿನಗೆ ಸ್ವಾಗತ. ಧನ್ಯವಾದಗಳು. ಆದರೆ ನೀವು ನನಗೆ ಅಸ್ಲಾಂ ಖಾನನಾಗಿ ಪರಿಚಯವಾಗಿದ್ದು ಏಕೆಂದು ತಿಳಿಯಬಹುದೇ? ನನಗೆ ಯಾವುದೂ ತಿಳಿಯುತ್ತಿಲ್ಲ. ಎಲ್ಲವೂ ತಿಳಿಯುತ್ತದೆ. ಮೊದಲು ನೀನು ಬಂದ ಕಾರ್ಯವನ್ನು ಮುಗಿಸು. ನಮ್ಮ ಸೈನಿಕರೆಲ್ಲ ಕಾಯುತ್ತಿದ್ದಾರೆ. ಖಂಡಿತವಾಗಿಯೂ ಆಗಲಿ.
ಎಲ್ಲಿವೆ ಆ ಆಮದು ಮಾಡಿಕೊಂಡ ಕತ್ತಿಗಳು? ನಿಮ್ಮೊಂದಿಗೆ ಕತ್ತಿ ವರಸೆ ಮಾಡಿ ತುಂಬಾ ದಿನ ಆಯ್ತಲ್ಲವೇ ಕಟ್ಟಪ್ಪ? ಆ ದಿನ ನಮ್ಮ ಕತ್ತಿಯನ್ನೇ ಮುರಿದು ಹಾಕಿ ನಿಮ್ಮ ಪರಾಕ್ರಮವನ್ನು ತೋರಿದ್ದೀರಿ. ವಿಶಾಲ ಮನಸ್ಸುಳ್ಳ ವೀರನಿಗೆ ಮಾತ್ರ ಮತ್ತೊಬ್ಬರ ವೀರತ್ವವನ್ನು ಹೊಗಳಲು ಸಾಧ್ಯ. ನಡೆಯಿರಿ ಶಸ್ತ್ರಾಸ್ತ್ರಗಳ ಬಿಡಾರಕ್ಕೆ. ಅಂದು ನೀವು ತಂದ ಕತ್ತಿಗಳಿಗಿಂತ ಇವು ಬಲಿಷ್ಠವಾಗಿವೆ. ನೀನೂ ಅಷ್ಟೇ ಬಲಿಷ್ಠ ಎಂದು ನಾನು ನಂಬಿದ್ದೇನೆ ಕಟ್ಟಪ್ಪ. ಅದೇ ರಭಸ, ಅದೇ ಹೊಡೆತ. ಭಲೆ ಕಟ್ಟಪ್ಪ. ಧನ್ಯವಾದಗಳು. ಆದರೆ ನೀವು ನಮಗೆ ಅಸ್ಲಾಂ ಖಾನ್ ಆಗಿ ಯಾಕೆ ಪರಿಚಯವಾಗಿದ್ದೀರಿ ಹೇಳಿ? ನಮ್ಮ ರಾಜ್ಯದಲ್ಲಿ ನಿನ್ನ ಕತ್ತಿಯ ವರಸೆಯ ಪರಾಕ್ರಮದ ಕುರಿತು ಸಾಕಷ್ಟು ಮಾತುಕತೆ ನಡೆಯುತ್ತಿತ್ತು ಕಟ್ಟಪ್ಪ. ನಾನು ಒಂದು ವೇಳೆ ಮಹಾರಾಜನಾಗಿ ನಿಮ್ಮ ರಾಜ್ಯಕ್ಕೆ ಆಗಮಿಸಿದರೆ ನಿನ್ನೊಂದಿಗೆ ಕುಳಿತು ಊಟ ಮಾಡಲು ಆಗುತ್ತಿದ್ದೆ, ನಿನ್ನೊಂದಿಗೆ ಕತ್ತಿ ವರಸೆ ಮಾಡಲಾಗುತ್ತಿದ್ದೆ. ಅದಕ್ಕಾಗಿ ನಿಮ್ಮ ರಾಜ್ಯಕ್ಕೆ ಕತ್ತಿ ಮಾರಾಟಗಾರನಾಗಿ ಬಂದೆ. ನಿನ್ನ ಶೌರ್ಯ ಕಣ್ಣಾರೆ ನೋಡಿದೆ. ನೀವು ಬಂದಾಗ ನಮ್ಮ ರಾಜ್ಯ ಬಲ್ಲಾಳದೇವನ ವಶದಲ್ಲಿತ್ತು. ಈಗ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ. ವಿರಾಟ ಚಕ್ರವರ್ತಿಗಳೇ, ನೀವು ಒಮ್ಮೆ ಬಂದು ಹೋಗಿ. ರಾಜ್ಯದ್ರೋಹಿಗಳಿಗೆ ಅರಮನೆಯಲ್ಲಿ ಸ್ಥಾನವಿಲ್ಲ. ನಾನು ಇಲ್ಲಿಗೆ ಹಳೆ ಬಿಜ್ಜಳ ದೇವನಾಗಿ ಬಂದಿಲ್ಲ. ನನ್ನ ಮೊಮ್ಮಗನನ್ನು ಒಮ್ಮೆ ಕರೆಯಿರಿ ಸಾಕು. ಅರಮನೆಯಲ್ಲಿ ಯಾರಿಗೂ ಪ್ರವೇಶವಿಲ್ಲವೆಂದು ರಾಜಮಾತೆಯವರು ಆಜ್ಞಾಪಿಸಿದ್ದಾರೆ. ನನ್ನ ತಂದೆಯನ್ನು ಕುತಂತ್ರದಿಂದ ಕೊಂದ ನಿನ್ನನ್ನು ಎಂದೋ ಸಾಯಿಸುತ್ತಿದ್ದೆ. ಈಗಲೂ ಏನಾಗಿಲ್ಲ ಮಹೇಂದ್ರ, ಕೊಂದು ಬಿಡು ನನ್ನನ್ನು. ನನ್ನಂತ ಪಾಪಿ ಬದುಕಿರಲು ಯೋಗ್ಯನಲ್ಲ. ನನ್ನ ಕೊನೆ ಉಸಿರಾದರೂ ನನ್ನ ಅರಮನೆಯಲ್ಲಿ ಹೋಗಲಿ ಎಂದು ಇಲ್ಲಿವರೆಗೂ ಬಂದೆ. ಕೊಂದು ಬಿಡು ನನ್ನನ್ನು. ಮೊದಲು ಇವರನ್ನು ಚಿಕಿತ್ಸಾ ಶಿಬಿರಕ್ಕೆ ಕರೆದುಕೊಂಡು ಹೋಗಿ. ರಾಜ್ಯದ ವೈದ್ಯರಿಂದ ಕೂಡಲೇ ಚಿಕಿತ್ಸೆ ನೀಡಲು ಹೇಳಿ. ಹೋಗಿ. ವೃದ್ಧರಿಗೆ ಆಶ್ರಯ ಕೊಡುವುದು ರಾಜಧರ್ಮ. ಆದರೆ ಚಟ್ಟ ಗುಣಗಳನ್ನು ಬಿಟ್ಟು ಬಂದಿರಬೇಕಷ್ಟೇ. ನಾನು ಸುಮ್ಮನೆ ಬಂದಿಲ್ಲ ಮಹೇಂದ್ರ, ನಿನ್ನನ್ನು ಉಳಿಸಲು ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಪ್ರಕಾರ ಕಟ್ಟಪ್ಪ ಎಲ್ಲಿಗೆ ಹೋಗಿದ್ದಾನೆ ಹೇಳು? ಕನ್ನಡ ದೇಶಕ್ಕೆ ಕತ್ತಿ ಪರೀಕ್ಷೆಗೆ ಹೋಗಿದ್ದಾರೆ. ವಿರಾಟ ಚಕ್ರವರ್ತಿಗಳು ಗೌರವಾನ್ವಿತವಾಗಿ ಕರೆಸಿದ್ದಾರೆ. ಸುಳ್ಳು, ಶುದ್ಧ ಸುಳ್ಳು. ವಿರಾಟ ಚಕ್ರವರ್ತಿ ಒಮ್ಮೆ ಅಸ್ಲಾಂ ಖಾನನಾಗಿ ನಮ್ಮ ರಾಜ್ಯಕ್ಕೆ ಆಗಮಿಸಿದ್ದ. ಕತ್ತಿ ಮಾರಾಟದ ನೆಪದಲ್ಲಿ ಕಟ್ಟಪ್ಪನೊಂದಿಗೆ ಸ್ನೇಹವೂ ಬೆಳೆಸಿದ್ದ. ಅವನಿಂದ ಈ ರಾಜ್ಯದ ಎಲ್ಲ ಗುಪ್ತ ಮಾಹಿತಿಗಳನ್ನು ಪಡೆಯುತ್ತಿದ್ದಾನೆ. ನಿಮ್ಮ ತಂದೆಯನ್ನು ಕೊಂದಿದ್ದು ಕಟ್ಟಪ್ಪ ಎಂದು ಮರೆತು ಬಿಟ್ಟೆಯ? ವಿರಾಟ ಚಕ್ರವರ್ತಿಗೆ ನಿಮ್ಮ ರಾಜ್ಯದ ಮೇಲೆ ಕಣ್ಣಿದೆ. ಅವನೊಂದಿಗೆ ಕಟ್ಟಪ್ಪ ಸೇರಿಕೊಂಡಿದ್ದಾನೆ. ನಿಲ್ಲಿಸಿ. ಈ ವಿಚಾರಗಳನ್ನು ಕಟ್ಟಪ್ಪನಿಂದಲೇ ತಿಳಿಯುತ್ತೇನೆ. ಹಾಗಿದ್ದರೆ ಕಟ್ಟಪ್ಪನಿಗೆ ಕೇಳು, ಕನ್ನಡ ದೇಶದ ದೊರೆಯನ್ನು ನೀನು ಮೊದಲೇ ಭೇಟಿಯಾಗಿದ್ದೀಯಾ ಎಂದು. ಮಹೇಂದ್ರ, ಕಟ್ಟಪ್ಪನ ವಂಶಸ್ಥರು ನಮಗೆ ಮೊದಲಿನಿಂದಲೂ ಗುಲಾಮಗಿರಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದು ಏಕೆಂದು ನನಗೆ ಗೊತ್ತೇ. ಅವರು ಮಾಡಿದ ಪಾಪ ಕಾರ್ಯಗಳ ಬಗ್ಗೆ ನನಗೆ ಗೊತ್ತೇ. ಬರಲಿ ತಾತ, ಎಲ್ಲವೂ ಅವನಿಂದಲೇ ಕೇಳಿ ತಿಳಿಯುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ. ಧನ್ಯವಾದಗಳು ಮಹಾರಾಜರಿಗೆ. ಹೋಗಿ ಬನ್ನಿ. ನಿಮ್ಮ ಯುವರಾಜರಿಗೆ ನಮ್ಮ ಮೊದಲಿನ ಸ್ನೇಹ ಸಂಬಂಧ ಹೇಳುವ ಅವಶ್ಯವಿಲ್ಲ. ಈಗ ತಾನೇ ಸಿಂಹಾಸನವನ್ನೇರಿದ್ದಾರೆ. ಮಹೇಂದ್ರ, ಹೋದ ಕಾರ್ಯ ಮುಗಿಸಿಕೊಂಡು ಬಂದೆ. ಅವರ ಸತ್ಕಾರ ಮನ ತುಂಬುವಂತಿತ್ತು. ಈ ಮೊದಲು ನೀವು ವಿರಾಟ ಚಕ್ರವರ್ತಿಯನ್ನು ಎಷ್ಟು ಸಾರಿ ಭೇಟಿಯಾಗಿದ್ದೀರಿ ಕಟ್ಟಪ್ಪ? ಇದೇ ಮೊದಲು ಮಹೇಂದ್ರ. ಸುಳ್ಳುಗಳನ್ನು ಹೇಳಿ ಎಷ್ಟು ದಿನ ಬದುಕಬಲ್ಲೆ ಕಟ್ಟಪ್ಪ? ಎಷ್ಟಾದರೂ ನಮ್ಮ ತಂದೆಯನ್ನು ಕೊಂದವನಲ್ಲವೇ? ಮಹೇಂದ್ರ, ಏನು ಮಾತನಾಡುತ್ತಿರುವೆ? ಏನಾಗಿದೆ ನಿನಗೆ? ನಾನು ಇದೇ ಮೊದಲು ವಿರಾಟ ಚಕ್ರವರ್ತಿಯನ್ನು ಭೇಟಿಯಾಗಿದ್ದು. ಇದೇ ಮೊದಲು. ತೆಗೆಯಿರಿ ಅದನ್ನು. ಮಹೇಂದ್ರ, ನೀನು ಈಗ ತಾನೇ ಸಿಂಹಾಸನವನ್ನು ಏರಿದ್ದೀಯಾ? ಹಳೆಯ ಕಥೆಗಳನ್ನು ಯಾಕೆ ಹೇಳಬೇಕೆಂದು ನಿಲ್ಲಿಸು ಕಟ್ಟಪ್ಪ. ನಿನ್ನ ಎಲ್ಲ ಸುಳ್ಳುಗಳು ನನಗೆ ತಿಳಿದಿದೆ. ರಾಜಮಾತೆ ಆಜ್ಞೆ ಕೊಟ್ಟರೆ ನೀನು ನನ್ನನ್ನು ಕೊಲ್ಲಲು ಹಿಂಜರಿಯುವುದಿಲ್ಲ. ಮಹೇಂದ್ರ, ಯಾಕೆ ಹೀಗೆ ಮಾತನಾಡುತ್ತಿರುವೆ? ಈ ವಿಷಯಗಳನ್ನೆಲ್ಲ ಯಾರು ತಿಳಿಸಿದರು ನಿನಗೆ? ಸುಳ್ಳುಗಾರರಿಗೆ ನಮ್ಮ ರಾಜ್ಯದಲ್ಲಿ ಸ್ಥಾನವಿಲ್ಲ. ಮರು ಮಾತನಾಡದೆ ತೊಲಗು ಇಲ್ಲಿಂದ. ಕಟ್ಟಪ್ಪ ಮಾಯಿಸ್ಮತಿಗೆ ದ್ರೋಹ ಮಾಡುವುದೇ. ಹೋಗಿ ಬರುತ್ತೇನೆ ಮಹೇಂದ್ರ. ನಿನ್ನ ಈ ಮಾತುಗಳಿಗೆ ಕಾರಣ ಯಾರೆಂದು ತಿಳಿಯಿತು. ಹಾಗಿದ್ದರೆ ಹೇಳು ಕಟ್ಟಪ್ಪ, ನಿಮ್ಮ ವಂಶಸ್ಥರು ಮಾಡಿದ ಯಾವ ಪಾಪ ಕಾರ್ಯಗಳಿಗಾಗಿ ನೀವು ಗುಲಾಮರಾಗಿದ್ದೀರಿ? ಸಾಕು, ಸಮಯ ಬಂದಾಗ ಎಲ್ಲವೂ ತಿಳಿಯುತ್ತದೆ. ನಾನಿನ್ನು ಹೋಗುವೆ.
want Mahishmati for our business extension, if you want to rule of all India, you have to occupy one kingdom at a time. Send a letter to Mahishmati for agreement. ಓಕೆ. ಬ್ರಿಟಿಷ್ ಸರ್ಕಾರದಿಂದ ಆಜ್ಞೆಯೊಂದು ಹೊರಡಿಸಿದ್ದಾರೆ. ಭಾರತದ ರಾಜರುಗಳು ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು, ಇಲ್ಲವಾದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿರಬೇಕೆಂದು. ಈ ತರನಾಗಿ ಒಪ್ಪಂದ ಮಾಡಿಕೊಂಡರೆ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು ಎಂದು ಪತ್ರ ಕಳಿಸಿದ್ದಾರೆ ಮಹಾರಾಜರೇ. ಆ ಕೆಂಪು ಮುಖದ ಕುನ್ನಿಗಳಿಗೆ ಬರೆದು ಕಳುಹಿಸಿ ಯುದ್ಧಕ್ಕೆ ತಯಾರಾಗಿರಿ ಎಂದು ನಾನು ಸಿದ್ಧನಿದ್ದೇನೆ. ಆಯ್ತು ಒಡೆಯ, ಹೋಗಿ ಬರುತ್ತೆ. He rejected our agreement and he ready for war. Okay, declare war on Mahishmati kingdom. Make all the preparations. ನನ್ನ ತಾಯಿಯವರು ಮರಳುವುದಷ್ಟೇ ತಡ. ಯುದ್ಧವನ್ನು ಘೋಷಣೆ ಮಾಡೋಣ ತಾತ. ಏನು ಮಾತನಾಡುತ್ತಿರುವೆ? ರಾಜನಾದವನಿಗೆ ರಕ್ಷಣೆಗಾಗಿ ನಿಲ್ಲುವುದು ಗೊತ್ತಿರಬೇಕು. ರಾಜವನ್ನು ಕಾಪಾಡಿಕೊಂಡು ಹೋಗುವುದು ನಿನ್ನ ಜವಾಬ್ದಾರಿ. ನಿನ್ನ ಮೇಲೆ ನಿನಗೆ ಅನುಮಾನವೇ? ಆದರೂ ಅಮ್ಮನ ಅನುಮತಿ ಪಡೆಯದೆ ಹೇಗೆ ಯುದ್ಧ ಮಾಡುವುದು? ನಿನ್ನ ತಾಯಿ ಬರುವಷ್ಟರಲ್ಲಿ ನೀನು ಯುದ್ಧವನ್ನು ಗೆದ್ದಿದ್ದರೆ ಎಷ್ಟು ಹೆಮ್ಮೆ ಪಡುತ್ತಾಳೆ ಯೋಚಿಸು. ಹೌದು ತಾತ, ಒಂದು ಸಾರಿ ಯುದ್ಧ ಹೂಡಿದರೆ ಗೆಲ್ಲುವುದು ನಿಶ್ಚಿತ. 3 ಲಕ್ಷ ನಮ್ಮ ಸೈನಿಕರು, 20,000 ಅವರ ಸೈನಿಕರು, ಇದ್ಯಾವ ಲೆಕ್ಕ? ಜಯ ನಮ್ಮದೇ. ಹೌದು ತಾತ, ಬರಹೇಳಿ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ ಎಂದು. ಸಾಧ್ಯವಾದಷ್ಟು ಸೈನಿಕರನ್ನು ಸೆರೆ ಹಿಡಿಯಲು ಪ್ರಯತ್ನ ಪಡಿ. Jai Mahishmati! Soldiers, fire! Okay. ತಾತ, ಅವರ ಬಳಿ ಬೇರೆ ಯಾವುದೋ ಶಸ್ತ್ರಾಸ್ತ್ರಗಳಿವೆ. ಹೂಡಿರಿ ಬಾಣಗಳನ್ನು ಬೇಗ. ತಾತ, ಶತ್ರುವಿನ ಬಲಗಳನ್ನು ಅರಿಯದೆ ನಾವು ಯುದ್ಧ ಘೋಷಿಸಿದೆವು. ಪ್ರಾಣವನ್ನು ಕೊಟ್ಟಾದರೂ ನಾವು ಯುದ್ಧ ಗೆಲ್ಲಲೇಬೇಕು. ತಾತ, ನಿನ್ನ ಕುತಂತ್ರ ಬುದ್ಧಿ. ನನ್ನನ್ನು ಕೊಂದರೂ ಪರವಾಗಿಲ್ಲ, ನೀವು ಶರಣಾಗದಿರಿ ಅಪ್ಪಾಜಿ. ನಾನು ಶರಣಾಗುತ್ತೇನೆ. ನನ್ನ ಮಗನನ್ನು ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ಸಾಧ್ಯವಿಲ್ಲ. ನೀನು ಮರಳಿ ಬಂದ ಹಾಗೆ ತಂದೆಯ ಸಾವಿನ ಪ್ರತಿಕಾರ ತೀರಿಸಿಕೊಳ್ಳಲು ಅವನು ಬಂದೇ ಬರುತ್ತಾನೆ. ನನ್ನ ಮಗನನ್ನು ಕೊಂದ ನಿನಗೆ ಇದೇ ಶಿಕ್ಷೆ. ಎಂದು ನಮ್ಮ ತಾಯಂದಿರು ನಮ್ಮ ರಾಜ್ಯಕ್ಕೆ ಮರಳುತ್ತಾರೋ ಅಂದೇ ನಿಮ್ಮ ಅಂತ್ಯ. ದೇವಸೇನ, ನಿನ್ನ ಪ್ರಕಾರ ಅವರು ಹೋಗಿದ್ದು ನಾಮಕರಣಕ್ಕೆ, ಆದರೆ ನಿಮ್ಮ ಸಾಮಂತ ರಾಜರನ್ನು ನಾವೇ ವಶಪಡಿಸಿಕೊಂಡಿದ್ದೇವೆ. ಎಲ್ಲರೂ ಒಂದಾಗಿ ಎಷ್ಟೇ ಕುತಂತ್ರಗಳು ಮಾಡಿದರೂ ಸರಿ, ಯಾವತ್ತಿದ್ದರೂ ಜಯ ಧರ್ಮದ ಕಡೆಗೆ.
ಧರ್ಮ ಯುದ್ಧಕ್ಕೆ ಸಿದ್ಧರಾಗಿ. ಮಹಾಪ್ರಭು, ಕಟ್ಟಪ್ಪನನ್ನು ಗಡೀಪಾರು ಮಾಡಲಾಗಿದೆ. ಮಹಿಷ್ಮತಿಯ ಸಾಮ್ರಾಜ್ಯದ ಮೇಲೆ ಬ್ರಿಟಿಷರು ದಾಳಿ ಮಾಡಿದ್ದಾರೆ. ಜೈ ಮಹಿಷ್ಮತಿ. ಅಪ್ಪಾಜಿ, ಅಪ್ಪಾಜಿ, ಹಿಡೀರಿ ಅವನನ್ನು, ಕೊಂದು ಬಿಡಿ. ಕಾಡಿನ ಮಧ್ಯೆ ಕರೆದುಕೊಂಡು ಹೋಗು. ಇವರನ್ನು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಪ್ರಭು. Soldiers, one catch them! ವಿರಾಟ ಚಕ್ರವರ್ತಿಗಳು ಸರಿಯಾದ ಸಮಯಕ್ಕೆ ಬಂದು ನಮ್ಮ ಯುವರಾಜರನ್ನು ಕಾಪಾಡಿದಿರಿ. ಪರಿಸ್ಥಿತಿ ಕೈಮೀರಿ ಹೋಗಿದೆ. ಮಹಾರಾಜರನ್ನು ಮಹಿಷ್ಮತಿಯನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದಾರೆ. ಅವರ ಬಳಿ ಏಕಕಾಲಕ್ಕೆ ಸಹಸ್ರಾರು ಜನರನ್ನು ಕೊಲ್ಲಬಲ್ಲ ಆಯುಧಗಳಿವೆ. ನಡೆಯಿರಿ, ಮೊದಲು ಯುವರಾಜರನ್ನು ಕಾಪಾಡಿ. ನನ್ನಿಂದ ಕಟ್ಟಪ್ಪ ಗಡೀಪಾರಾದ. ಆದರೆ ಕಟ್ಟಪ್ಪನೊಂದಿಗೆ ಯುದ್ಧ ಹೂಡಿ ಇಲ್ಲಿ ದುಡ್ಡುಗಳು ಇದೇ ನಡೆದ ವಿಷಯ. ನೆರೆಯ ರಾಜ್ಯದವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವುದು ತಪ್ಪೆ? ಈಗ ನೀನೇ ಹೇಳು, ಇವನನ್ನು ಇಟ್ಟುಕೊಳ್ಳುವುದಾ ಅಥವಾ ಕಳಿಸುವುದಾ? ನನಗೆ ಇದರ ಬಗ್ಗೆ ಅರಿವಿರಲಿಲ್ಲ. ನನ್ನನ್ನು ಮನ್ನಿಸಿ. ಕಟ್ಟಪ್ಪ ಸಿಕ್ಕ ನಂತರ ನಾವು ಯುದ್ಧವನ್ನು ಹೂಡುತ್ತೇವೆ. ಅಲ್ಲಿಯವರೆಗೂ ಇವನು ನಿನ್ನ ಮಗನಂತೆ ನೋಡಿಕೋ. ಮಹೇಂದ್ರ, ಇನ್ನೇನು ಕೆಲವೇ ದಿನಗಳಲ್ಲಿ ನನಗೆ ಪಟ್ಟಾಭಿಷೇಕವಾಗುತ್ತದೆ. ಸಾಯುವ ದಿನಗಳಲ್ಲಾದರೂ ನಾನು ರಾಜನಾಗಿ ಸಾಯುತ್ತೇನೆ. ಈ ಕೆಂಪು ಮೋತಿ ಕುನ್ನಿಗಳನ್ನು ನಂಬಿ ಅವರೊಂದಿಗೆ ಕೈ ಜೋಡಿಸಿರುವೆ. ಆದರೆ ನಿನಗೆ ಕಾಲವೇ ಉತ್ತರ ನೀಡುತ್ತದೆ. Soldiers, our next project is to occupy Kannada kingdom. Who are you? What you want from me? ನನ್ನ ತಂದೆಯನ್ನು ಕೊಂದವರ ವಂಶ ಉಳಿಯಬಾರದು. ಅವನನ್ನು ಈ ಕೂಡಲೇ ನನಗೆ ಒಪ್ಪಿಸಿ. No, it is not possible. Go, get out. ಇದರ ಪರಿಣಾಮ ನೀವು ಯುದ್ಧ ಎದುರಿಸಬೇಕಾಗುತ್ತದೆ. I said get out. ತೊಲಗು ಇಲ್ಲಿಂದ. ನನ್ನ ತಂದೆಯ ಸಾವಿನ ಪ್ರತಿಕಾರಕ್ಕಾಗಿ ನಾನು ಏನನ್ನಾದರೂ ಮಾಡಲು ಸಿದ್ಧ. ಉದುರಿ ನನ್ನ ಕಾಳೆಯನ್ನು. ನನ್ನನ್ನು ಈ ರಾಜ್ಯದ ರಾಜನಾಗಿ ಮಾಡುತ್ತಿರೆಂದು ಮಾತು ಕೊಟ್ಟಿದ್ದೀರಿ. ರಾಜನೊಂದು ಘೋಷಣೆ ಮಾಡಿ. ಇವರ ರಹಸ್ಯಗಳೆಲ್ಲ ನನಗೆ ತಿಳಿದಿದೆ. Bloody world man. Hastigla. Stop. Hey!
ಮಹಾರಾಜರೇ, ಖುಷಿ ಸುದ್ದಿ. ಏನದು? ಕಾಲಕಯ್ಯನಿಗೂ ಬ್ರಿಟಿಷರೊಂದಿಗೂ ದೊಡ್ಡ ಯುದ್ಧ ನಡೆದು ಬ್ರಿಟಿಷರಲ್ಲಿನ ಮದ್ದು ಗುಂಡುಗಳೆಲ್ಲ ಖಾಲಿಯಾಗಿವೆ. ಈಗ ನಮ್ಮ ಅವರ ಬಲ ಸಮವಾಗಿದೆ. ಈ ಸಮಯ ಬಿಡಬಾರದು. ಯುದ್ಧಕ್ಕೆ ತಯಾರಿ ಮಾಡಿ. ಸೈನಿಕರೇ, ಈ ಕೂಡಲೇ ಮಾಹಿಸ್ಮತಿಯನ್ನು ಮುತ್ತಿಗೆ ಹಾಕೋಣ. ಎಲ್ಲರೂ ನಡೆಯಿರಿ. ಜೈ ಕರ್ನಾಟಕ ಮಾತೆ. We don't have any weapons, but King of Canada attacked us. Soldiers, Make plans. Go fast. ಜೈ ಕರ್ನಾಟಕ ಮಾತೆ. ನಮ್ಮ ತಾತನ ಕುತಂತ್ರದಿಂದ ನಿಮ್ಮನ್ನು ತಪ್ಪು ತಿಳಿದುಕೊಂಡಿದ್ದೆ ಚಕ್ರವರ್ತಿಗಳೇ. ಹಾಗೆದ್ದು ಬಿಡಿ. ಯುದ್ಧವನ್ನು ಗೆದ್ದು ಮತ್ತೆ ಸಾಮ್ರಾಜ್ಯವನ್ನು ಪಡೆಯಿರಿ. ಧರ್ಮ ಯುದ್ಧದಲ್ಲಿ ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತದೆ. ನಡೆಯಿರಿ, ಹೋರಾಡೋಣ. ಯುದ್ಧವೆಂದರೆ ವೀರರಿಗೆ ಹಬ್ಬವಿದ್ದಂತೆ. Soldier, go first. Kill them. Soldiers, kill them. ಜೈ ಕರ್ನಾಟಕ ಮಾತೆ. Soldiers, search fast. Come fast. Put here. ಇನ್ನು ಎಷ್ಟು ಹೊತ್ತು ಈ ರೆಂಬೆ ಕೊಂಬೆಗಳನ್ನು ಕೊಲ್ಲುವುದು? ಬುಡ ಸಮೇತ ಕಿತ್ತಿ ಒಗೆಯೋಣ. Yes, fire. ಅಪ್ಪಾಜಿ, ಅಪ್ಪಾಜಿ, ನಿನ್ನ ತಾತನ ಆಶೀರ್ವಾದ ನಿನಗೂ ನನಗೂ ಏನೂ ಆಗಲಿಲ್ಲ. ಈ ಮಾಹಿಸ್ಮತಿ ಯಾವತ್ತೂ ನಿಮಗೆ ಚಿರಋಣಿ ಆಗಿರುತ್ತದೆ. ನಿಮ್ಮ ಕಷ್ಟಕ್ಕೆ ಸದಾ ಸಿದ್ಧರಾಗಿರುತ್ತೇವೆ. ಸ್ನೇಹವೊಂದನ್ನು ಬಿಟ್ಟು ಏನನ್ನೂ ಬಯಸಲಾರೆ. ಹೌದು ಗೆಳೆಯ. ಕಟ್ಟಪ್ಪ, ನನ್ನನ್ನು ಕ್ಷಮಿಸಿ. ನಿಮ್ಮ ಮೇಲೂ ಅನುಮಾನ ಪಟ್ಟೆ. ಎಲ್ಲವೂ ಕಾಲದ ನಿರ್ಣಯ. ಕಾಲವೇ ಉತ್ತರಿಸುತ್ತದೆ, ಕಾಲವೇ ನಿರ್ಧರಿಸುತ್ತದೆ. ಕಟ್ಟಪ್ಪ ಕವಿಗಳಾಗಿರುವಂತಿದೆ. ನಾನಿನ್ನು ಹೋಗಿ ಬರುತ್ತೇನೆ. ಸಮಯ ಸಿಕ್ಕರೆ ನಮ್ಮ ರಾಜ್ಯಕ್ಕೆ ಭೇಟಿ ನೀಡಿ. ಖಂಡಿತ ಬೇಟೆ ಆಡಲು ನಾನು ನಿಮ್ಮ ಕಾಡಿಗೆ ಬರುತ್ತೇನೆ. ಹೋಗು ಬಾ ಗೆಳೆಯ. ಧನ್ಯವಾದಗಳು. ಹಾ, ನಾನಿನ್ನು ಬರುತ್ತೇನೆ. ಹುಷಾರಾಗಿ ಹೋಗಿ. ಯುಗಗಳೇ ಕಳೆಯಲಿ,
ತಲೆಗಳು ಉರುಳಲಿ, ಜ್ವಾಲೆಯಾಗಿ ಹಿಮವೇ ಸುರಿಯಲಿ, ನೀಡಿದ ಮಾತಿಗೆ ಜೀವವೇ ನೀಡುವ ಕನ್ನಡ ದೇಶವಿದು.